ನಮಸ್ಕಾರ ಸ್ನೇಹಿತರೆ. ಇವತ್ತು ಅಂದರೆ ಜನವರಿ 22, 2024 ಎಲ್ಲಿ ನೋಡಿದರೂ ರಾಮನಾಮ. ಇಡೀ ದೇಶನೇ ರಾಮನ ಆಗಮನದ ಖುಷಿಯಲ್ಲಿ ತೇಲ್ತಾ ಇದ್ದಾರೆ. ಆದರೆ ನಮ್ಮ ಲೊಕ್ಯಾಲಿಟಿಲಿದೆಯಲ್ಲ, ಈ ಸಂತೋಷ 2 ದಿನ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಈಗ ಸದ್ಯಕ್ಕೆ 22ನೇ ತಾರೀಕು ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ. ಅವತ್ತು ಏನೇನು ಮಾಡಬೇಕು, ಯಾವ ರೀತಿ ಪ್ರೋಗ್ರಾಮ್ನ ಅರೇಂಜ್ ಮಾಡಬೇಕಂತ ಬನ್ನಿ ಹೋಗ್ಬೇಡ. ಅದಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಾಯಿ ಕಿರಣ್. ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇದು ಹೊಸ ದಿನ, ಹೊಸ ಆರಂಭ. ಸುತ್ತಮುತ್ತ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಮಾಡಿಲ್ಲ. ನಾಳೆ ಆದರೆ ಒಂದು ಸ್ವಲ್ಪ ಒಂದು ಕ್ಲೀನಿಂಗು ಸ್ವಲ್ಪ ಮಾಡ್ಕೊಳ್ಳೋಣ ದೇವಸ್ಥಾನ. ಬನ್ನಿ, ಅವಾಗ 10 ಗಂಟೆಗೆ ಬನ್ನಿ. ಏನೋ ಒಂದು ಕಾರ್ಯಕ್ರಮ ಇದು ಸಪ್ರೇಟ್ ತೆಗಿಬಿಡಿ. ಡ್ರೆಸ್ ಕೋಡ್ಗೆ ಸರ್ ಬರೋರ್ಗೆಲ್ಲ ಇದು ಕೊಡ್ತೀರಾ ಅಂತ ಕೇಳ್ತಾರೆ. ಎಲ್ಲಿಂದ ಕೊಡ ಸರ್? ಅದು ಹೇಳ್ತಾವ್ರಲ್ಲ ಅಣ್ಣ, ಒಂದು 200 ಇವ್ರು ಇರ್ತಾರೆ ಸರ್, ಶಾಲ್ ತರ್ತಾರೆ. ಇವಾಗ ಸಿಗೋದು ಕಷ್ಟ ಅದಲ್ಲ. ಸಿಗುತ್ತೆ ಈಸಿಯಾಗಿ ಸಿಗುತ್ತೆ. ಇದು ಈಗ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಆಗಿದೆ, ಈ ಕಲರ್ ಈಸಿಯಾಗಿ ಸಿಗುತ್ತೆ. ತೂಕದಲ್ಲಿ ಸಿಗುತ್ತೆ. ಈ ಥರ ಬಟ್ಟೆ ತಗೊಂಡ್ಬಿಟ್ಟು ಇವ್ರಿಗೆ ಹೇಳ್ಬಿಟ್ಟು ಟುರ್ ಅಂತ ಹೊಲ್ಕೊಡಪ್ಪ ಅಂತ ಹೇಳ್ತೀವಿ. ಟುರ್ ಅಂತ ಕೇಸರಿ ಶಾಲ್ ಹೊಲಿಸೋ ಕೆಲಸ ಅಂತೂ ವರ್ಕೌಟ್ ಆಗಿಲ್ಲ. ಆದರೆ ಸಡನ್ಲಿ ಮಾತಾಡ್ತಾ ಪ್ರತಿಷ್ಠಾಪನೆ ಹಿಂದಿನ ದಿನ ರಾಮನ ರಥೋತ್ಸವ ಮಾಡಿದ್ರೆ ಹೇಗೆ ಅನ್ನೋ ಪ್ಲಾನ್ ಬಂತು. ಮಾಡೋದು ಗ್ಯಾರಂಟಿ. ನಮ್ಗೆ ಏನಂದ್ರೆ ಈಗ ಸರ್ ನಾವು ಬರ್ತೀವಿ ಸರ್, ಹೇಳ್ದಂಗೆ ನಾವು ಬರ್ತೀವಿ ಸರ್. ಜನ ಇಂಪಾರ್ಟೆಂಟ್. ಹೌದು ಅದೊಂದು ಬಂದು ನಮ್ಮ 4 ಜನ ಹಾಕೊಂಡ್ಬಾರ್ದು ಸರ್. ಎಲ್ಲ ನಮ್ಮ ಸ್ಟ್ರೆಂತ್ ಇರಬೇಕು, ಅದೇ ಮೇನ್. ಬೇರೆ ಕರ್ಕೊಂಡ್ಬಂದು ಯೂಸ್ ಇಲ್ಲ. ಅದಕ್ಕೆ ನಾನು ಹೇಳ್ತಾರೆ ಕರ್ಕೊಂಡು ಬರೋದು ಬರೋಣ. ಎಷ್ಟು ಜನ ಬಂದಿದೆ ಸರ್? 30 ಜನ ಮೇಲೆ ಬರ್ತಾರೆ. ಈ ಪರ ವಿರೋಧಗಳ ಮಧ್ಯ ಎಲ್ಲೋ ಒಂದ್ ಕಡೆ ಪ್ಲಾನ್ ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತು. ಬೇಕಾದ್ರೆ ಮಂಗಳವಾರ ಸಿಕ್ಕಿದ್ರೆ ಹೇಳ್ತೀನಿ. ಡಿಸ್ಕಷನ್ ಎಲ್ಲ ಆದ್ಮೇಲೆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋ ಟೈಮ್. ಪೋಸ್ಟರ್ಸ್ನ ರೆಡಿ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೆಂಡ್ ಮಾಡಿದ್ವಿ. ಬೆಳಿಗ್ಗೆನೆ ಪೆಂಡಿಂಗ್ ಕೆಲಸಗಳ ಲೀಸ್ಟ್ ಮಾಡಿ ವರ್ಕ್ನ ನಮ್ಮೊಳಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ. ಇವತ್ತು ಫ್ರೆಂಡ್ಸ್ ಮನೆಗೆ ಬಂದಿದ್ರು ಅಂತ ದಿನಪೂರ್ತಿ ನಾನು ಸ್ವಲ್ಪ ಬ್ಯುಸಿಯಾಗೇ ಇದ್ದೆ. ಆದರೆ ಸಂಜೆ ಆ ಕಡೆ ಹೋದಾಗ ಕೆಲಸ ಜೋರಾಗೆ ನಡೀತಿತ್ತು. ಗಣಪತಿಯವರೊಂದು ಸಾಹಸಮಯ ಕತೆ. ಈ ಕಡೆ ಇನ್ನೊಬ್ಬ ಈ ಕಡೆ ಬರ್ಬೇಕು. ಇಲ್ಲ ಅದಕ್ಕೆ ಸೆಂಟ್ರ್ ಮಾಡಿಲ್ಲ ಅಂತ. ಸೆಂಟ್ರ್ ಮಾಡಿಲ್ಲ. ಹಾಕ್ಲಾ? ದೂರ ಹಾಕಿ ಎಲ್ಲ ಕಡೆಗೂ ಬರುತ್ತೆ. ಬರುತ್ತಾ? ಎಷ್ಟಿದೆ? ಇಲ್ಲಿಗೆ ಹಾಕೋಣ, ಈ ಲಾಸ್ಟ್ ಬರಕ್ಕೆ ಹಾಕೋಣ ಅಂತ ಅವರು ಬೇಡ, ಇಲ್ಲೇ ಅದು ಮುಂದೆ ಹಾಕ್ಬಿಡಿ. ಹಿಂಗಾಗುತ್ತೆ ನಿಮ್ಗೆ, ನಿಮ್ಮ ಅನುಕೂಲ ನೋಡಿ ಕಟ್ರಿ. ಈಗಲೇ ತರ ಕೈಲಿ ಸರ್, ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಇದು ಮಾಡ್ಬಿಡ್ತಾರೆ ಸರ್. ಟೈಮ್ ತರಬೇಕು ನೀವು ಬಿಡಿ. ಲಾಸ್ಟ್ ಜಾಗ ಸರ್ ಹೆಂಗ್ ಮಾಡ್ತೀರ ಗಣಪತಿ ಅವ್ರ ಕೆಲಸ ಹೇಳಿ, ಅದ್ರ ಬಗ್ಗೆ ಹೇಳಿ ಸರ್. ಅವ್ರ ಕೆಲಸದ ಬಗ್ಗೆ ಒಂದು ಹೇಳಿ, ಹೆಂಗ್ ಮಾಡ್ತೀರ? ಅವ್ರೇನಪ್ಪ ಸಖತ್ತಾಗಿ ಕಟ್ತಾರೆ. ಹೌದಾ? ತುಂಬಾ ಅನುಭವಿಸ್ತರು. ಇವತ್ತಿನ ಕೆಲಸ ಅಂತೂ ಇಂತೂ ಆಯ್ತು. ಆಕ್ಚುಲಿ ಮುಖ್ಯವಾದ ಕೆಲಸ ಇರೋದೇ ನಾಳೆ. ನಮ್ದು ಇವತ್ತು ರಥೋತ್ಸವಕ್ಕೆ ಇವರೇ ಮೂರ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿಗ್ರಹ ಬೇಕಿತ್ತು ನಮಗೆ, ಸ್ಟ್ಯಾಚು ಅಂದರೆ ಇದರಲ್ಲಿ ರಥದಲ್ಲಿ ಇಡೋಕ್ಕೆ. ಫೋಟೋ ಇಡ್ಬೋದು, ಬಟ್ ಮೂರ್ತಿ ಇದ್ದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಮೂರ್ತಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅವರು ಕೀ ಕಳಿಸ್ತೀನಿ ಅಂತ ಅಂದಿದ್ದಾರೆ, ನೋಡೋಣ. ಇಲ್ಲಿ ನನ್ನ ಸೌಭಾಗ್ಯ ಅಂದರೆ ಶ್ರೀರಾಮ, ಲಕ್ಷ್ಮಣ, ಸೀತೆ ಹಾಗೂ ಹನುಮನ ಉತ್ಸವ ಮೂರ್ತಿಗಳನ್ನು ರಥದವರೆಗೂ ತಲುಪಿಸಿ
ರಥೋತ್ಸವದ ನಂತರ ದೇವಸ್ಥಾನಕ್ಕೆ ಹಿಂತಿರುಗಿಸುವ ಜವಾಬ್ದಾರಿ ನನಗೆ ಸಿಕ್ಕಿತ್ತು. ಬೀಡಿಂಗ್ ಥರ ಇದೆ, ಅದರಿಂದ ಆಗೋದಿಲ್ಲ. ಅದು ಸಪ್ರೇಟ್ ಇಲ್ಲ ಇವತ್ತು ತಂದೆ ಕೊಡ್ತೀವಿ, ಅದು ನಮ್ಮ ಜವಾಬ್ದಾರಿ. ಅದು ಇಲ್ಲ, ಒಂದು ಕೆಲಸ ಮಾಡೋಣ, ಬೇಕಾದ್ರೆ ಪೇಟ ಅಂತ ತಗೊಂಡೋಗೋಣ. ತಗೊಂಡೋಗಿ ನಾನು ಎಲ್ಲ ತಗೊಂಡೋಗಿ ಒಂಬಸ ಹಂಗೆ ಅವ್ರು ಏನೇನು ಕೊಟ್ಟರು ಎಲ್ಲ ಹಂಗೆ ತಂದು ಕೊಟ್ಟರೆ ಆಯಿತು. ಹಿಡ್ಕೊತೀನಾ? ನಾವು ಈ ದಿವಸದ ರಥಯಾತ್ರೆಗೆ ಚನ್ನಸಂದ್ರದ ಆಂಜನೇಯ ಸ್ವಾಮಿ ಗುಡಿಯಿಂದ ನಾವು ನಮ್ಮ ರಥಯಾತ್ರೆಗೆ ಕಂಚಿನ ವಿಗ್ರಹಗಳನ್ನು ತರುತ್ತಿದ್ದೇವೆ. ಹೇಳಿ. ರಥೋತ್ಸವ ಆದ ತಕ್ಷಣ ತಂದು ಕೊಡ್ತೀವಣ್ಣ. ಆ ನಂಬರಿಗೆ ಕಾಲ್ ಮಾಡ್ತೀನಿ. ಅಥವಾ ನಿಮ್ಮ ನಂಬರ್ ಇದೆಯಾ? ಹನುಮಂತನ ಮೂರ್ತಿ. ಸೀತೆ ರಾಮ ಲಕ್ಷ್ಮಣ ಆಲ್ರೆಡಿ ಬಂದಿದೆ. ಈಗ ಹನುಮಂತಂದು ಪೀಠ ಸಮೇತ ಇಡ್ತಾ ಇದ್ದೀವಿ. ಮೇಲೆ ದೇವರು ಶೇಕ್ ಆಗಬಾರ್ದಲ್ವಾ? ಹೌದೌದು. ಅದು ನಾವು ಕಟ್ಟಾಗ ಈ ತರ ಹಗ್ಗನ ಇದರಲ್ಲಿ ಕೆಳಗಡೆ ಹಿಂಗೆ ಹಾಕಿ ಬೆಂಡು ಥರ್ಮೋಕೋಲ್ ಕಟ್ ಮಾಡಿ. ಸರ್ ಹೆಂಗೆ ಅದು ಇದಕ್ಕೆ ಹೆಂಗೆ ಗೊತ್ತಾ ಸರ್? ಆ ಪೀಠ ಇದೆ ಅಲ್ಲ, ಪೀಠಕ್ಕೆ ಸ್ಕ್ರೂ ಇದೆ, ಬೋಲ್ಟ್ ನಟ್ಟು. ಮೂರ್ತಿ ಅಲ್ಲಾಡೋದೇ ಇಲ್ಲ. ಈಗ ಪೀಠ ಕುತ್ಕೊಂಡ್ಬಿಟ್ರೆ ನಮಗೇನೋ ಪ್ರಾಬ್ಲಮ್ ಇಲ್ಲ. ಇಲ್ಲ ಅದು ಇಲ್ಲ, ಅದು ಆಂಜನೇಯ ಸ್ವಾಮಿಗೆ ಅಲ್ಲ, ಇದಕ್ಕಿದೆ ಸರ್, ಎಲ್ಲದಕ್ಕೂ ಇದೆ. ಅವನು ಬೋಲ್ಟ್ ಇಲ್ಲ ಅಂದಿದ್ದು. ಅದನ್ನೇ ಹೇಳಿದ್ವಿ ಸರ್ ನಾನು. ಬೋಲ್ಟ್ ತಗೊಂಬರೋಣ ಬನ್ನಿ, ಹೆಂಗಿದೆ ಸಿಕ್ಕಿದೆ, ಇದನ್ನು ಕೂರ್ಸೋದು ಏನೋ ಪ್ರಯತ್ನ. ಅವ್ರ ಹತ್ರ ಏನಾದ್ರು ನಾನು ಹೇಳುದು ಈ ತರ ಹಗ್ಗದಲ್ಲಿ ಕಟ್ಬಿಟ್ರೆ ಅಲ್ಲಿಗೆ ಅದು ಆಗತ್ತೆ. ಕಟ್ಬಿಟ್ಟ ಅಂತ ತಿಳ್ಕೊಳ್ಳಿ, ಅದು ಏನೂ ಆಗಲ್ಲ. ಕರೆಕ್ಟ್ ಆಗುತ್ತೆ. ಬನ್ನಿ. ಟೈಮ್ ಕಮ್ಮಿ ಇದೆ. ಈಗ ಅಲ್ಲಿ ನಮ್ಗೆ ಅಲ್ಲಿ ಹೋದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ನೀವು ಹೇಳ್ದಂಗೆ ಸ್ವಾಮಿ, ನಾವೇನೇ ಡ್ರೈವರು ನಮ್ಮ ಕಾರಲ್ಲಿ ಬಂತಲ್ಲ, ಅದೇ ಪುಣ್ಯ. ಮೂರ್ತಿನಂತೂ ಜಾಗ್ರತೆಯಾಗಿ ತಂದ್ವಿ. ಇನ್ನು ಈ ಮೂರ್ತಿಗಳನ್ನ ರಥಕ್ಕೆ ಫಿಕ್ಸ್ ಮಾಡಬೇಕು. ದೇವಸ್ಥಾನದ ಪುಟ್ಟ ರಥದಲ್ಲೇ ಮೂರ್ತಿನ ಕೂರಿಸಿದ್ವಿ. ಸಮಯ ತುಂಬ ಕಮ್ಮಿ ಇದ್ದಿದ್ದರಿಂದ ನಮ್ಮಲ್ಲಿದ್ದ ವಸ್ತುಗಳಲ್ಲೇ ನಮಗೆ ಗೊತ್ತಿದ್ದ ರೀತಿಯಲ್ಲೇ ಸಿಂಪಲ್ ಆಗಿ ಡೆಕೋರೇಷನ್ನ ಮಾಡಿದ್ವಿ. ನಾಳಿನ ಪೂಜೆಗೆ ಹೇಗೂ ರಾಮನ್ ಫೋಟೋ ತಂದಿದ್ವಿ, ಅದನ್ನೂ ಕೂಡ ರಥದಲ್ಲೇ ಇಟ್ವಿ. Can you can? Now if you tie it on top. ರಥ ರೆಡಿ ಆಯಿತು. ಇನ್ಯಾಕೆ ತಡ? ಬನ್ನಿ ಹಾಗಾದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ರಥಯಾತ್ರೆನ ಆರಂಭ ಮಾಡೇ ಬಿಡೋಣ. ನಿಜ ಹೇಳಬೇಕಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಜನ ಸೇರಿದ್ರು. ಇದಕ್ಕೆ ನಮ್ಮ ರಾಮ ಭಕ್ತರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ರಥಯಾತ್ರೆ ಮುಂದೆ ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾನೆ ಹೋದ್ರು. ದಾರಿ ಉದ್ದಕ್ಕೂ ರಾಮಜಪ, ಭಜನೆ, ನೃತ್ಯ, ಪಟಾಕಿ ಎಲ್ಲವೂ ಇತ್ತು. ಕೆಲವು ರಾಮ ಭಕ್ತರು ಅಲ್ಲಲ್ಲಿ ಪ್ರಸಾದ ಹಂಚಿ ತಮ್ಮ ಖುಷಿನ ತೋಡ್ಕೊಂಡ್ರು. ಸಂಜೆ ಆರಂಭವಾದ ರಥಯಾತ್ರೆ ರಾತ್ರಿ ಆದರೂ ರಾಮ ಭಕ್ತರ ಉತ್ಸಾಹ ಮಾತ್ರ ಒಂಚೂರು ಕಮ್ಮಿಯಾಗಿಲ್ಲ. ಈ ರಥಯಾತ್ರೆನ ಯಶಸ್ವಿಗೊಳಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಕೊನೆಯ ಆರತಿ ಮಾಡಿ ಪ್ರಸಾದ ವಿತರಣೆ ಮಾಡಿ ಇವತ್ತಿನ ದಿನ ಮುಗಿಸಿದ್ವಿ. ಒಂದು ನಿಮಿಷ, ಆದರೆ ನಮ್ಮ ದಿನ ಇನ್ನೂ ಮುಗ್ದಿಲ್ಲ. ಬೆಳಿಗ್ಗೆ ಹೇಳ್ದಂಗೆ ಮೂರ್ತಿಗಳನ್ನು ಮತ್ತೆ ದೇವಸ್ಥಾನಕ್ಕೆ ತಲುಪಿಸೋ ಜವಾಬ್ದಾರಿ ಇತ್ತು. ಪ್ಲಾನ್ ಮಾಡ್ಕೊಳ್ಳಿ. ರಂಗೋಲಿ ಕಾಲಿಡಬೇಡಿ, ಈ ಕಡೆ ಬನ್ನಿ.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಿಧಾನ ಮಾಡಿ ಹಾಂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬನ್ನಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾಗೆ ಇರಲ್ಲ ಸರ್, ಆ ಕಡೆ ಅಥವಾ ಈ ಕಡೆ ಮುಖಮಂಟ ಇರಲಾ? ಓಕೆ ಸರ್. ಮೂರ್ತಿಗಳನ್ನು ಯಥಾಸ್ಥಾನಕ್ಕೆ ತಲುಪಿಸಿ ವಾಪಸ್ ಬರೋ ಹೊತ್ತಿಗೆ ನಾಳೆದ್ದು ಸ್ಟೇಜೇ ರೆಡಿಯಾಗಿತ್ತು. ನಾಳೆ ರೆಡಿ ಆಗ್ತಾ ಇದೆ ರಾಮನ ಪೂಜೆಗೆ. ಇವರೇ ಮೇನ್. ಸೂಪರ್ ಮಾಡ್ಬಿಟ್ರಿ, ಏನೋ ಬರ್ತಾ ಇದ್ದೀರಾ ಎಲ್ಲಿರ್ತಾರೆ ಅಂತ. ಸೂಪರ್ ಆಗೋಯ್ತು, ನೋಡೋಕ್ಕೆ ಒಂದು ಲುಕ್ ಆಗೋಯ್ತು. ಇದೇ ಚೆನ್ನಾಗಿ ಪೂಜೆ ಐಟಮ್ಸ್ ಓಕೆನಾ ಸರ್? ಸೂಪರ್ ಆಗಿದೆ. ಇನ್ನು ಬೆಳಗ್ಗೆ ನೀವು ಇನ್ನೊಂದು ಫ್ರೆಶ್ಶು ಬರ್ತಿದಂಗೆ ಇನ್ನೂ ಒಳ್ಳೆ ಲುಕ್ ಬರುತ್ತೆ ಬಿಡಿ ಪೂಜೆದಲ್ಲ. ಅದೇ ಬೆಳಿಗ್ಗೆ ತರ್ತಾರಲ್ಲ, ಸಖತ್ತಾಗಿ ಬರುತ್ತೆ. ಒಳ್ಳೇದಾಯ್ತು, ಈಗ ಒಂದು ಚೆನ್ನಾಗಿದೆ. ಅಂತೂ ಇವತ್ತಿದ್ದು ಪ್ರೋಗ್ರಾಮ್ನ ಮುಗಿಸಿ ನಾನು ಈಗ ಮನೆಗೆ ಬಂದೆ. ಸೊ ನೀವೆಲ್ಲ ನೋಡಿರ್ತೀರ ನಮ್ಮದು ರಥೋತ್ಸವ ಯಾವ ರೀತಿ ಆಗಿದೆ ಅಂತ. ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ತುಂಬಾ ಎಲ್ಲರೂ ಖುಷಿಪಟ್ಟರು. ಇವತ್ತೇ ನಾವು ಇಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ನಾಳೆ ಏನು ಮಾಡ್ಬೋದು ಅದನ್ನ ನೀವು ಯೋಚನೆ ಮಾಡ್ತಾಯಿರಿ. ನಾಳೆದು ವೀಡಿಯೋನ ನಾನು ಡೆಫಿನೆಟ್ಲಿ ಇದರಲ್ಲೇ ಹಾಕ್ತೀನಿ. ನೀವು ನೋಡಿ ನಮ್ಮದು ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ. ಡೆಫಿನೆಟ್ಲಿ ರಾಮ ಬರ್ತಾ ಇದ್ದಾರೆ, ಅದ್ರ ಖುಷಿ ಎಲ್ರಿಗೂ ಇದ್ದೇ ಇದೆ. ಅದರ ಖುಷಿನ ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಥವಾ ನಮ್ಮ ಇಲ್ಲಿ ಲೊಕ್ಯಾಲಿಟಿಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿ. ಮಿರರ್ ಕ್ಲೀನ್ ಇಲ್ಲದೆ ಇರ್ಬೋದು, ಆದರೆ ಮಿರರಲ್ಲಿ ಕಾಣ್ತಿರೋ ವ್ಯಕ್ತಿ ಮುಖದ ಮೇಲಿರೋ ಖುಷಿನ ಒಂದ್ಸಲ ನೋಡಿ. ಜೈ ಶ್ರೀರಾಮ್. ಬಾಗ್ಲು ಓಪನ್ ಮಾಡ್ತಿದ್ದಂಗೆ ಕಾವೇರಿ ಆಗ್ಲೇ ರಂಗೋಲಿ ಹಾಕಿದ್ಲು. ಆ ಪುಟ್ಟ ಹೆಜ್ಜೆ ಗುರುತುಗಳನ್ನು ನೋಡಿದ್ರೆ ಬಾಲರಾಮ ನಮ್ಮ ಮನೆಗೆ ಬಂದಿದ್ದಾನೆ ಅನ್ನೋಷ್ಟೇ ಖುಷಿಯಾಯಿತು. ಇವತ್ತು ಎಲ್ಲಿ ನೋಡಿದ್ರೂ ನನಗೆ ದೀಪಾವಳಿ ಅಂತಾನೆ ಅನ್ನಿಸ್ತಿದೆ. ಆ ರೀತಿ ರಾಮನ ಸ್ವಾಗತಕ್ಕೆ ಪ್ರಿಪರೇಷನ್ಗಳು ನಡೀತಿವೆ. ಆಯ್ತಾ, ರೆಡಿ ಆಯ್ತಾ? ಆಗ್ತಾ ಇದೆ. ಸರ್ ಇದು ಬರ್ತದೆ. ರಾಮ ಭಕ್ತರಿಗೋಸ್ಕರ ಪಾನಕ ಹಾಗೂ ಮಜ್ಜಿಗೆ ರೆಡಿ ಆಗ್ತಾ ಇದೆ. ರಾಮನ ವಿಶೇಷ ಪೂಜೆಗಾಗಿ ಗಂಗಾ ನೀರನ್ನು ತರಿಸಲಾಗಿದೆ. ಸಚಿವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಸ್ವೀಟನ್ನು ಕಳಿಸಿದ್ದಾರೆ. ಅಂದು ಶ್ರೀರಾಮನಿಗಾಗಿ ಶಬರಿ ಕಾದಂತೆ ಇಂದು ನಾವೆಲ್ಲ ರಾಮಲಲ್ಲಾನ ದರ್ಶನಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ರಾಮನಾಮ ಜಪ ಮಾಡ್ತಾ ಇದ್ದೀವಿ. 500 ವರ್ಷಗಳ ನಂತರ ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಶ್ರೀರಾಮನ ಜನ್ಮಸ್ಥಳವಾದಂಥ ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಎಂದು ಹಲವಾರು ರಾಮ ಭಕ್ತರು ಹೋರಾಡಿ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರೆಲ್ಲರ ತ್ಯಾಗದ ಫಲವಾಗಿ ರಾಮನ ಕೃಪೆಯಿಂದ ಅದೇ ಸ್ಥಳದಲ್ಲಿ ಇಂದು ಭವ್ಯವಾದ ಮಂದಿರ ಲೋಕಾರ್ಪಣೆಯಾಗಿದೆ. ಈ ಭವ್ಯ ಕಾರ್ಯದಲ್ಲಿ ಪರೋಕ್ಷವಾಗಿ ಅಳಿಲು ಸೇವೆ ಮಾಡಲು ಅವಕಾಶ ಪಡೆದ ನಾವೇ ಧನ್ಯರು. ಸೀತಾರಾಮ್. ಹಿಂಗಾಗಿದೆ ಮಜ್ಜಿಗೆ. ಮಜ್ಜಿಗೆ ಸೂಪರ್.
ಪಾನ್ಕ ಸೂಪರು ಸೂಪರ್. ಅದೇ ರೀತಿ ಇಲ್ಲಿ ಭಕ್ತರಿಗೆ ಸೂಪರ್ ಆಗಿರೋ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದೆ. ನೋಡ್ತಿದ್ದಂಗೆ ಪ್ರಸಾದ ಸಂಪೂರ್ಣವಾಗಿ ಖಾಲಿಯಾಯಿತು. ಶ್ರೀರಾಮರು ಸಂತೃಪ್ತಿಯಾಗಿದ್ದಾರೆ ಅನ್ನೋ ಧನ್ಯತಾ ಮನೋಭಾವ ಕೆಲಸ ಮಾಡಿದ ನಮಗೆಲ್ಲರಿಗೂ ಫೀಲ್ ಆಯಿತು. ಈಗ ಸಂಜೆದ ಪ್ರೋಗ್ರಾಮಿಗೆ ಮತ್ತೆ ಹೊರಡ್ತಾ ಇದ್ದೀವಿ. ದೀಪ ಹಚ್ಚೋ ಪ್ರೋಗ್ರಾಮ್ ಇದೆ, ಆಮೇಲೆ ಭಜನೆ ಇದೆ ಇಸ್ಕಾನಿಂದ, ಆಮೇಲೆ ಊಟನೂ ಇದೆ. ಪ್ರಮೋದ್ ಅವ್ರು ಫುಲ್ಲು ಬ್ಯುಸಿ ಇದ್ದಾರೆ ನೋಡಿ, ಎಲ್ಲ ರಾಮ ಭಕ್ತರು ರೆಡಿ ಆಗಿದ್ದಾರೆ. ದೀಪದ ಬೆಳಕು ಹೇಗೆ ಕತ್ತಲನ್ನು ದೂರ ಮಾಡುತ್ತೋ ಅದೇ ರೀತಿ ರಾಮನ ಆದರ್ಶಗಳು ನಮ್ಮೊಳಗಿನ ಅಜ್ಞಾನವನ್ನು ದೂರ ಮಾಡಿ ಬೆಳಕಿನೆಡೆಗೆ ದಾರಿ ತೋರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರಾಮನಿಗೆ ಮಹಾಮಂಗಳಾರತಿ ಸಮರ್ಪಣೆ ಮಾಡಿ ನಮಗೂ ಅಯೋಧ್ಯೆಗೆ ಭೇಟಿ ನೀಡುವ ಸುಯೋಗ ಒದಗಿ ಬರಲಿ ಎಂದು ಬೇಡಿಕೊಳ್ಳುತ್ತಾ ಈ ಸುಂದರ ಕಾರ್ಯಕ್ರಮವನ್ನು ಮುಗಿಸಿದೆವು. ಸಹಕರಿಸಿದ ಎಲ್ಲ ಕನಕಗಿರಿ ರಾಮ ಭಕ್ತರಿಗೆ ನನ್ನ ಧನ್ಯವಾದಗಳು. ನೋಡಿದ್ರಲ್ವಾ, ನಮ್ಮ ಲೊಕ್ಯಾಲಿಟಿಯಲ್ಲಿ ರಾಮನ ಪೂಜೆ, ರಾಮನ ಒಂದು ಆರಾಧನೆ ಯಾವ ರೀತಿ ಆಯಿತು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.